ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಸಿದ್ದಪ್ಪ, ನಿಂಗಪ್ಪ, ಅಣಗೋಡಿ ಇವರಾದ್ರೂ ಕೂಡ ಬೇಗನೆ ವೇದಿಕೆಗೆ ಆಗಮಿಸಬೇಕು. ಗ್ರಾಮದ ಅವರು ಇವರು ಅನ್ನದೇ ಎಲ್ಲಾ ಗ್ರಾಮದ ಗುರು ಹಿರಿಯರು ಬೇಗನೆ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಕಲಾವಿದರಾಗಿರ್ತಕ್ಕಂಥ ನಮ್ಮ ಗ್ರಾಮದ ಹೆಮ್ಮೆಯ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಕಥೆ ನಿರೂಪಕರಾಗಿರ್ತಕ್ಕಂಥ ಭೀಮರಾವ್ ಮಾ ಬಡಿಗೇರ್ ಇವರು ಒಂದು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತ್ಯಂತ ನಾಟಕದಲ್ಲಿ ಅನುಭವವಿರತಕ್ಕಂಥ ಎರಡನೆಯ ರಾಜಕುಮಾರ್ ಎಂದು ಬೀಳಿಗೆಯ ನಾಡಿನಲ್ಲಿ ಪ್ರಖ್ಯಾತರಾಗಿರ್ತಕ್ಕಂಥ ಭೀಮಸಿ ಬಡಿಗೇರ್ ಇವರು ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಬೇಗನೆ ಬರಬೇಕು. ಭೀಮಸಿ ಬಡಿಗೇರ್ ಇವರು ಒಂದು ಪ್ರಾರ್ಥನೆ ಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಸರಿಗಮಪದಲ್ಲಿ ಸಂಗೀತದ ಹರಿಕಾರಂತೆ ತರಂಗದ ವೀಣೆ ಮೀಟಿದ ಹರಿಣಿ ಕಾಣಿಯೇ. ಭೀಮಸಿ ಬಡಿಗೇರ್ ಬೇಗನೆ ಬರಬೇಕು. ಮಲ್ಲಪ್ಪ ಬಂಡಿಗೇರಿ ಅವರು ಕೂಡ ಬೇಗನೆ ಬರಬೇಕು. ಅದೇ ರೀತಿಯಾಗಿ ಪರಸಪ್ಪ ನಾಗಪ್ಪ ನಡುವೆ ಅವರು ಕೂಡ ಬೇಗನೆ ಬರಬೇಕು. ಸತ್ಪುರುಷರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರಿಗೆಲ್ಲ ನಾನು ಶಿರಬಾಗಿ ಬೆಳೆದುಕೊಳ್ಳುತ್ತೇನೆ.
ಗೀತೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಭೀಮ್ಶಿ ಬಡೇರು ಇವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ವತಿಯಿಂದ ಹೆಣ್ಣು ಮಕ್ಕಳು ಸ್ವಾಗತ ಗೀತೆಯನ್ನು ಹಾಡೋರು ಬೇಗನೆ ಬರಬೇಕು. ಒಂದಿಬ್ರು ಸ್ವಾಗತ ಗೀತೆಯನ್ನು ಹಾಡ್ತಿಂತೆ ಯಲ್ಲಪ್ಪ ಉಪ್ಪಾರ ಅವ್ರ ಹತ್ರ ಹೇಳಿದವ್ರು ಬೇಗನೆ ಬರ್ಬೇಕು. ಕಾಶಮ್ಮ ಗಾಣಿಗರು ಹಾಗೂ ಸಂಗಡಿಗರು ವೇದಿಕೆಗೆ ಬೇಗನೆ ಆಗಮಿಸಬೇಕು. ಕಾಶಮ್ಮ ಗಾಣಿಗರು ಸಂಗಡಿಗರು ಬೇಗನೆ ಬಂದು ಸ್ವಾಗತ ಗೀತೆಯನ್ನು ನಡೆಸಿಕೊಡಬೇಕೆಂದು ನಮ್ಮಲ್ಲಿ ವಿನಂತಿಸುತ್ತಾ ಇದ್ದೇವೆ. ನಮ್ಮ ಗ್ರಾಮದ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಗ್ರಾಮದ ಶಿಕ್ಷಣದಲ್ಲಿ ಅತ್ಯಂತ ಸೇವೆಯನ್ನು ಸಲ್ಲಿಸಿ ಅತ್ಯಂತ ನಮ್ಮ ಗ್ರಾಮದಲ್ಲಿ ಎಲ್ಲಾ ನಾಟಕದಲ್ಲಿ ನಿರೂಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ PD ವಾಲಿಕರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಾಗತ ಗೀತೆಯನ್ನು ನಡೆಸಿಕೊಡ್ತಕ್ಕಂಥ ಕಾಶಮ್ಮ ಗಾಣಿಗೇರಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕೆಂದು ಯಲ್ಲಪ್ಪ ಉಪ್ಪಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಾಲಿಕರ್ ಗುರುಗಳು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. PD ವಾಲಿಕರ್ ಗುರುಗಳು ಬೇಗನೆ ಬರಬೇಕು. ಹಲೋ ಶ್ರೀ ಮಾರುತೇಶನ ನೂತನ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣದ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ನಾಟ್ಯ ಸಂಘದವರು ಇವತ್ತಿನ ದಿವಸ ಇವರು ಅರ್ಪಿಸುವ ಸುಂದರ 7ನೇ ಕಲಾಕುಸುಮವಾಗಿರುತ್ತದೆ.
ಆದ್ದರಿಂದ ರಾಜಕೀಯ ರಣರಂಗ ಅರ್ಥಾತ್ ಸೋಲಿಲ್ಲದ ಶಿವಶಂಕರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಇವತ್ತಿನ ದಿವಸ ನಮ್ಮ ಗ್ರಾಮದ ಯುವಕ ಮಿತ್ರರು ತಮ್ಮ ಮುಂದೆ ಸಾದರಪಡಿಸಲಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಅದರ ಸಾನ್ನಿಧ್ಯವನ್ನು ದಿವ್ಯ ಸಾನ್ನಿಧ್ಯವನ್ನು ನೀಲಲೋಹಿತ ಮಹಾಸ್ವಾಮಿಗಳು ಸೋಮನಕೊಪ್ಪ ಹಾಗೂ SS ಸರ್ಗಣಾಚಾರ್ಯ ಇಂಡಸ್ಟ್ರಿಯಲ್ ಏರಿಯಾ ಅಕ್ಷಕೊಪ್ಪ ಈ ಅಜ್ಜರು ನಮ್ಮ ಕರೆಗೆ ಒಗ್ಗಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸ್ವಾಮೀಜಿ ಅವರಿಗೆ ನಮ್ಮ ದ್ಯಾಮಣ್ಣ ರಾಮಣ್ಣ ಗೊಬ್ಬರಗುಂಪಿ ಅವರಿಂದ ಸ್ವಾಗತ ಹಾಗೂ ಮಾಲಾರ್ಪಣೆ ಹಾಕಿ ಸ್ವಾಗತ ಮಾಡಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ವಿ. ಸನ್ಮಾನವನ್ನು ನಡೆಸಿಕೊಟ್ಟಂತ ದ್ಯಾಮಣ್ಣ ರಾಮಣ್ಣ ಗೊಬ್ಬರಗುಪ್ಪಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಗ್ರಾಮದವರು ಹಾಗೂ ನಮ್ಮ ಪಕ್ಕದ ಗ್ರಾಮದವರಾದಂಥ SS ಸರ್ಗಣಾಚಾರ್ಯ ಅಜ್ಜರು ನಮಗ ಬಹಳ ಆತ್ಮೀಯರು. ನಮ್ಮದ ಮಾಲ್ಗಿ ಗ್ರಾಮದಲ್ಲಿ ಯಾವತ್ತೂ ಯಾವುದೇ ಕಾರ್ಯಕ್ರಮ ಇದ್ರು ಅಜ್ಜಾರ ತಪ್ಪಿಸೋದಿಲ್ಲ. ಆದ್ರಿಂದ ನಮ್ಮ ಕರೆಗೆ ಒಗ್ಗಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಸರ್ಗಣಾಚಾರ್ಯ ಅಜ್ಜರಿಗೆ ಸುರೇಶ್ ಬಂದ್ಕೇರಿ ಅವರಿಂದ ಒಂದು ಸನ್ಮಾನ ಹಾಗೂ ಶಾಲನ್ನು ಒದಗಿಸಿ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ವಿ. ಗುಡಿಸಲಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರು ಬರಲಿ ಕಿರಿಯರು ಬರಲಿ ದೇಶ ತೋರದು. ಗುಡಿಸಲಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರು ಇರಲಿ ಕಿರಿಯರು ಬರಲಿ ದೇಶ ತೋರದು. ಎಂದಿಗೂ ನಾವು ಹೀಗೆ ತೆಗೆದುಕೊಂಡಿರುವುದು, ಹೀಗೆ ತೆಗೆದುಕೊಂಡಿರುವುದು ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕರೆಗೆ ಒಗ್ಗಟ್ಟು ಬಲೂನ ಉದ್ಘಾಟಕರಾದಂಥ ಶ್ರೀ ಶ್ರೀಶೈಲ್ ಸಿ ಹಿರೇವಳಿ ಇಂಡಿಯನ್ ಆರ್ಮಿ ಇದು ದೇಶ ಸೇವೆಯಲ್ಲಿ ತೊಡಗಿರುವಂಥವರು. ರಜದ ಮೇಲೆ ಬಂದಾಗ ನಮ್ಮ ಕರೆಗೆ ಒಗ್ಗಟ್ಟು ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ಬಲೂನ ಉದ್ಘಾಟಕರಿಗೆ ಆಗಮಿಸಿದಂಥ ಶ್ರೀಶೈಲ್ ಹಿರೇವಳಿ ಅವರಿಗೆ
ಮಲ್ಲಪ್ಪ ಅನಗೋಡಿ ಅವರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಮಾಲೆಯನ್ನು ಹಾಕಿ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೂರ ನಮ್ಮ ಊರಿನ ಹಾಗೂ PKPS ಸದಸ್ಯರಾದಂಥ ಈರಣ್ಣ ಕವಳಿ ಅವರಿಗೆ ಪರಸು ಗಾಣಿಗರ್ ಅವರಿಂದ ಮಾಲಾರ್ಪಣೆ ಹಾಗೂ ಸ್ವಾಗತವನ್ನು ಕೋರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತದೆ. ಹಲೋ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವಕ ಮಿತ್ರರಾದ ಹಾಗೂ ರೈಲ್ವೆ ಇಲಾಖೆ ನೌಕರರಾದಂಥ ಮಲ್ಲಪ್ಪ ಪಟಾತ್ ಅವರಿಗೆ ನಮ್ಮ ಗ್ರಾಮದ ಉಮೇಶ್ ಜಮನ್ ಅವರ ಮಾಲಾರ್ಪಣೆ ಮಾಡಿ ಹಾಗೂ ಅವರಿಗೆ ಶಾಲನ್ನು ಓದಿಸಿ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತಾರೆ. ಅವರು ಮಿಂಚಿನ ಸಂಚಲನದ ಕಾರ್ಯಕ್ರಮದ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವರು. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶಿವಾನಂದ ಪ್ರಸಪ್ಪ ಮುದುಡಿ SDMC ಅಧ್ಯಕ್ಷರು ಅವರಿಗೆ ಕೃಷ್ಣ ಕುರಿ ಅವರಿಂದ ಮಾಲಾರ್ಪಣೆ ಹಾಗೂ ಶಾಲನ್ನು ಹಾಕಿ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. Thank you.
ಇವತ್ತಿನ ನಮ್ಮ ಊರದ ಯುವಕ ಮಿತ್ರರು ಹಾಗೂ ಹಾಲಿನ ಡೇರಿಯ ಅಧ್ಯಕ್ಷರಾದಂಥ ಮತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಂತ ಸಿದ್ದು ಮಾರ್ತಂಡಪ್ಪ ಕಲಾಳ ಹಾಲಿನ ಡೇರಿ ಅಧ್ಯಕ್ಷರು ಅವರಿಗೆ ಪ್ರವೀಣ್ ಸಿರುಗಪ್ಪಿ ಅವರಿಂದ ಮಲಾರ್ಪಣೆ ಹಾಗೂ ಶಾಲೆಯನ್ನು ಒದಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಅದೇ ರೀತಿಯಾಗಿ ನಮ್ಮೂರಿನ ಯುವಕರು ಯುವ ಮುಖಂಡರು ಹಾಗೂ PKPS ಅಧ್ಯಕ್ಷರಾದಂಥ ಹನುಮಂತ ಕರಿಯಪ್ಪ ಹಗಟ್ಟಿ ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೆ ಪರಸು ಗಾಣಿಗರ್ ಅವರಿಂದ ಮಾಲಾರ್ಪಣೆ ಹಾಗೂ ಶಾಲನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ಧನ್ಯವಾದಗಳು. ಪರಸು ಗಾಣಿಗರವರಿಗೆ ಹಾಗೂ ಹನುಮಂತ ಹಗಟ್ಟಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೂರಿನ ಯುವ ಮುಖಂಡರು ಹಾಗೂ ಶ್ರೀ ಮಾದೇವಿ ಬಿಯಪ್ಪ ಗೊಬ್ಬರಗುಂಪಿ ಅವರ ಚಿರಂಜೀವಿಯಾದ ಆದಂಥ ದೊಡ್ಡಲಪ್ಪ ಬಿಯಪ್ಪ ಗೊಬ್ಬರಗುಂಪಿ ಅವರಿಗೆ ಹನುಮಂತ ಶಂಕರಪ್ಪ ಆರ್ಗಲ್ ಅವರಿಂದ ಮಾಲಾರ್ಪಣೆ ಶಾಲನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಯಾವತ್ತು ಈ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ಹನುಮಂತನ ಒಡ್ಡರವರಿಗೆ ನಮ್ಮ ಈ ಜಮನ್ನ ನಾಗರ ಅವರಿಂದ ಒಂದು ಮಾಲಾರ್ಪಣೆ ಹಾಗೂ ಶಾಲನ್ನು ಒದಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾರೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಹನುಮಂತನ ಒಡ್ಡರಿಗೂ ಧನ್ಯವಾದಗಳು. ಮತ್ತು ನಮ್ಮೂರಿನ ಗ್ರಾಮದ ಹಾಗೂ ದೇವಸ್ಥಾನದ ಕಮಿಟಿ ಒಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂಥ ಸಿದ್ದಪ್ಪ ರಾಮಚಂದ್ರಪ್ಪ ಕಡಿಗುಡ್ಡ ಅವರಿಗೆ ಉಮೇಶ್ ದ್ಯಾಮಣ್ಣ ಅವರಿಂದ ಮಾಲಾರ್ಪಣೆ ಹಾಗೂ ಸ್ವಾಗತವನ್ನು ಕೋರಿದ ಅವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ.
ರಾಮಚಂದ್ರಪ್ಪ ಕಡ್ಡಿಗುಡ್ಡವರು ಮತ್ತು ಅದೇ ರೀತಿ ಉಮೇಶ್ ಅವರಿಗೂ, ಮುಂದಿನದಾಗಿ ಯಲ್ಲಪ್ಪ ದುರ್ಗಪ್ಪ ಕುರಿ ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಒಂದು 92,000 ರೂಪಾಯಿ ಒಂದು ದೇಣಿಗೆಯನ್ನು ನೀಡಿದಂಥವರು ಯಲ್ಲಪ್ಪ ದುರ್ಗಪ್ಪ ಕುರಿಯವರು ಈ ಕಮಿಟಿಗೆ ಒಂದು ಅತ್ಯಂತ ಕೊಡುಗೆಯನ್ನು ಕೊಟ್ಟಂತ ಮಾನ್ಯರು. ಅವರಿಗೆ ನೀಲಲೋಹಿತ ಸ್ವಾಮೀಜಿ ಅವರಿಂದ ಒಂದು ಸನ್ಮಾನವನ್ನು ಮಾಡಬೇಕು, ಅವರು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮಹಾಸ್ವಾಮೀಜಿ ಅವರಿಂದ ಆಶೀರ್ವಾದ ಪಡೆದುಕೊಂಡಂತ ಯಲ್ಲಪ್ಪ ದುರ್ಗಪ್ಪ ಕುರಿ ಅವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೂರಿನ ಯುವ ಮಿತ್ರರು ಹಾಗೂ KPTCL ನೌಕರರಾದಂಥ ವಿಜಯ್ ಕುಮಾರ್ ಗೊಬ್ಬರಗುಂಪಿ ಅವರನ್ನು ನಮ್ಮ ಸರ್ ಗಣಾಚಾರ್ಯ ಅಜ್ಜರು ಒಂದು ಹೂವಿನ ಮಾಲೆ ಹಾಕಿ ಅವರಿಗೆ ಸ್ವಾಗತ ಕೋರುವ ಮುಖಾಂತರ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು ಅಜ್ಜರಿಗೂ ಮತ್ತು ವಿಜಯ್ ಕುಮಾರ್ ಗೊಬ್ಬರಗುಂಪಿ ಅವರಿಗೂ. ಮುಂದಿನದಾಗಿ ಮಲ್ಲಪ್ಪ ಮುಲ್ಕಪ್ಪ ಬಂಗೇರಿ ಅವರಿಗೂ ನಮ್ಮ ಅಜ್ಜರ ವತಿಯಿಂದ ಒಂದು ಸರ್ ಗಣಾಚಾರ್ಯ ಅಜ್ಜರು ಒಂದು ಆಶೀರ್ವಾದ ಮುಖಾಂತರವಾಗಿ ಅವ್ರನ್ನ ಅವ್ರಿಗೆ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಅಜ್ಜರು ನಮ್ಮ ಒಂದು ಗೋಪುರ ನಿರ್ಮಾಣಕ್ಕೆ ನಮ್ಮ ಮಾಜಿ ಶಾಸಕರು ಕಡೆಯಿಂದ ನಮಗ ಒಂದು ಅತ್ಯಂತ ಕೊಡುಗೆಯನ್ನು ಕೊಟ್ಟಂತ ಮಹಾಸ್ವಾಮಿಗಳು ಅವರಿಗೆ ಮಲ್ಲಪ್ಪ ಮುಲ್ಕಪ್ಪ ಬಂಗೇರಿ ಅವರಿಗೆ ಆಶೀರ್ವಾದ ಮಾಡಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೂರಿನ ಯುವಕರು ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಮೈದಾನದಂತ ರಂಗಪ್ಪ ಬ್ಯಾಪ್ಪ ಮಾದರ್ ಅವರಿಗೆ ಬಿಯಪ್ಪ ಮಾದರ್ ಅವರಿಗೆ ಈರಣ್ಣ ಕವಳಿ ಅವರಿಂದ ಒಂದು ಮಾಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತಿಸಬೇಕು ಹಾಗೂ ಸನ್ಮಾನ ಸಾಲನ್ನು ಹೊಂದಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮೂರಿನ ಯುವಕರು ಹಾಗೂ ಒಂದು ಕಲಾಪ್ರೇಮಿ ಆಗಿರ್ತಕ್ಕಂಥ ದಾವಲ್ ಸಾಬ್ ಜಲಗೇರಿಗೆ ಮಲ್ಲಪ್ಪ ತಿಪ್ಪಣ್ಣ ಪಟಾತ್ ಅವರಿಂದ ಒಂದು ಮಾಲಾರ್ಪಣೆ ಹಾಕಿ ಸ್ವಾಗತಿಸಬೇಕು. ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಒಂದು ಶಾಲೆಯನ್ನು ಹೊಂದಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.
ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಪಕ್ಕದ ಗ್ರಾಮದ ಹಿರಿಯರು ಆದಂತ ಸುಪುತ್ರಪ್ಪ ಭಗವತಿ ಅವರಿಗೆ ಕರಿಯಪ್ಪ ಬೆಳಗೆರವರಿಂದ ಒಂದು ಸ್ವಾಗತ ಹಾಗೂ ಶಾಲಾ ಒದಿಸಿ ಅವರಿಗೆ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರಾದಂತಹ ದಾಪೋ ಸಾಬ್ ಜಲಗೇರಿ ಅವರಿಗೆ ಪುಂಡಲೀಕ್ ಬಂದ್ಕೇರಿ ಅವರಿಂದ ಮಾಲಾರ್ಪಣೆ ಹಾಗೂ ಶಾಲನ್ನು ಒದಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾರೆ. ಹನುಮಂತ ತಿಪ್ಪಣ್ಣ ಮುದುಡಿ ಈ ಒಂದು ಕಂಪ್ನಿಗೆ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರಾದಂತ ದ್ಯಾಮಣ್ಣ ರಾಮಣ್ಣ ಗೊಬ್ಬರಗುಂಪಿ ಹಾಗೂ ಈ ನಮ್ಮ ಮಾರುತೇಶ್ವರ ಜೀರ್ಣೋದ್ಧಾರ ಕಮಿಟಿಯ ಒಂದು ಅತ್ಯಂತ ಸದಸ್ಯರು ಕೂಡ ಅವರಿಗೆ ವಿಠಲ್ ಪಟಾತ್ ಅವರಿಂದ ಮಾಲಾರ್ಪಣೆ ಹಾಗೂ ಶಾಲಾ ಒದಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾರೆ. ನಮ್ಮೂರಿನ ಕಲಾವಿದರು ಹಾಗೂ ಹಾರ್ಮೋನಿಯಂ ಮಾಸ್ತರ್ ಆದಂತ ಯಮನಪ್ಪ ನಿಂಗಪ್ಪ ಕಂಬಾರ್ ಅವರಿಗೆ ನಮ್ಮೂರಿನ ಯುವಕರಾದಂತ ಯಂಕಪ್ಪ ವಾಲಿಕರ್ ಅವರಿಂದ ಒಂದು ಶಾಲನ ಒದಿಸಿ ಸನ್ಮಾನಿಸಬೇಕು ಹಾಗೂ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಂಡರು. ಅದೇ ರೀತಿಯಾಗಿ ನಮ್ಮೂರಿನ ಯುವಕರಾದಂತ ಪರಸು ಸಿರುಗಂಪಿ ಅವರಿಗೆ ಹನುಮಂತ ಅಗಸಿಮನಿ ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾರೆ. ಅದೇ ರೀತಿಯಾಗಿ ಯಮನಪ್ಪ ಪಟಾತ್ ಅವರಿಗೆ ನಿಂಗಪ್ಪ ಕಂಬಾರ್ ಅವರಿಂದ ಮಾಲಾರ್ಪಣೆ ಹಾಗೂ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೂರಿನ ಯುವಕರಾದಂತ ಯಂಕಪ್ಪ ಬಂದ್ಕೇರಿ ಅವರಿಗೆ ಹನುಮಂತ
ದಳವಾಯಿ ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನಿಸಬೇಕು. ಅದೇ ರೀತಿಯಾಗಿ ನಮ್ಮೂರಿನ ಮಾಜಿ ಕಲಾವಿದರಾದಂಥ ದ್ಯಾವಪ್ಪ ಶಿವಾನಂದ ಬಡಿಗೇರ್ ಅವರಿಗೆ ಚುಚ್ಚಪ್ಪ ಹಿರೇಹೊಳಿ ಅವರಿಂದ ಮಾಲಾರ್ಪಣೆ ಹಾಗೂ ಸ್ವಾಗತಿಸಬೇಕೆಂದು ಅವರಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಪರಿಸರ ಸ್ನೇಹಿಗಳು, ಪರಿಸರ ಸ್ನೇಹಿ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಅತ್ಯಂತ ಜನಪದ ಕಲೆಗೆ ಹೆಸರಾಗಿ ಬೆಂಗಳೂರಿನಲ್ಲಿ ಇದೇ ವರ್ಷ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ಊರಿನಲ್ಲಿ ಹೆಚ್ಚಿನ ವರ್ಷ ಶಿಕ್ಷಣವನ್ನು ಕಲಿಸಿ ಅವರ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ ಫಕೀರಪ್ಪ ಸುಳ್ಳ ಮತ್ತು ದ್ಯಾವಪ್ಪ ತುಮ್ರಮಟ್ಟಿ ಇವರು ಸರ್ನ ಮುಂಭಾಗದಲ್ಲಿ ಕರೆದು ಸನ್ಮಾನಿಸ್ತೀವಿ ಅಂತಿದ್ದಾರೆ. ಸರ್ ಬೇಗ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಿಸರ್ಗ ಪ್ರೇಮಿಯಾದಂಥ ಪಿ ಡಿ ವಾಲಿಕರ್ ಸರ್ಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೂರಿನ ಯುವಕರು ಹಾಗೂ ಒಂದು ಅತ್ಯಂತ ಕಿಷ್ಟಪ್ಪ ದೋಳಪ್ಪರ ಬ್ರದರ್ ಆದಂಥ ವಿಠ್ಠಲ್ ದೋಳಪ್ಪ ಆಡಗಲ್ ಅವರಿಗೂ ನಮ್ಮ ಗ್ರಾಮದ ಯುವಕರಾದಂಥ ನಾಗೇಶ್ ಗೊಬ್ಬರಗುಪ್ಪಿ ಅವರಿಂದ ಒಂದು ಶಾಲೆನ ಒದಗಿಸಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಮಲ್ಲಪ್ಪ ನಾಯ್ಕರ್ ಅವರಿಗೆ ಮಂಜು ಬಡಿಗೇರ್ ಅವರಿಂದ ಮಾಲಾರ್ಪಣೆ ಅವರಿಗೆ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊತಾರೆ. ಹುಡುಗರ ಸಂಘದ ಹಿರಿಯರಾಗಿರ್ತಕ್ಕಂಥ ಮಲ್ಲಪ್ಪ ನಾಯ್ಕರ್ ಅವರು ನಮಗೂ ಒಂದು ಬಾಟ್ಲಿ ಫ್ರೀ ಮಾಡ್ರಿ ಅಂತ ಕೇಳ್ತೀನಿ ಅಂತೇಳಿ ಹಾಗೆ ಕೇಳ್ಯಾರ ಅವರು. ನಮ್ಮೂರಿನ ಯುವಕರಾದಂಥ ಹಾಗೂ ಹಿರಿಯರಾದಂಥ ಮಲ್ಲಪ್ಪ ಚುಚ್ಚಪ್ಪ ಅಗಸಿಮನಿ ಅವರಿಗೆ ರಂಗಪ್ಪ ಆಗೇರಿ ಅವರಿಂದ ಮಾಲಾರ್ಪಣೆ.
ನಮ್ಮ ಭಜನಾ ಕಲಾವಿದರು ಹಾಗೂ ನಾಟಕ ಕಲಾವಿದರು ಆದಂತ ಹೆಣ್ಣು ಗಂಡನಾಗಿ ಗಂಡು ಹೆಣ್ಣನಾಗಿ ಮಾಡುವಂತ ಒಂದು ಕಲೆ ಇರುವಂತದಂದ್ರೆ ಕರಿಯಪ್ಪ ಬೇಪ ಮೆಳಗಿರಿ ಎರಡು ಇದನ್ನ ಮಾಡ್ತಾನೆ. ಏನಂದ್ರೆ ಹಾಡಾಡ್ತಾನೆ, ಹೆಣ್ಣನ್ನು ಆಡ್ತಾನೆ ಮತ್ತು ಗಂಡನ ಆಡ್ತಾನೆ. ಅವರಿಗೆ ನಮ್ಮ ಕಲಾವಿದರಾದಂತ ಹಾಗೂ ಅರಮನೆ ಮಾಸ್ತರಾದಂತ ಯಮನಪ್ಪ ಕಂಬಾರ ಅವರಿಂದ ಮಾಲಾರ್ಪಣೆ ಹಾಗೂ ಶಾಲನ್ನು ಒದಗಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಚುರ್ಚಪ್ಪ ಅಗಸಿಮಣಿ ಅವರಿಗೆ ಸುರೇಶ್ ಬನ್ಗೇರ್ ಅವರಿಂದ ಮಾಲಾರ್ಪಣೆ. ಅವ್ರ ಪರವಾಗಿ ಹನುಮಂತ ಅವರಾದರೂ ಸ್ವೀಕರಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಪೂಜಾರಿಯಿಂದ ಮಾಲಾರ್ಪಣೆ ಹಾಗೂ ಶಾಲೆಯನ್ನು ಒದಗಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಉಮೇಶ್ ದೇಮನ್ ಅವರಿಗೆ ಮಲ್ಲು ಉಪ್ಪಾರ ಅವರಿಂದ ಮಾಲಾರ್ಪಣೆ ಹಾಗೂ ಶಾಲೆಯನ್ನು ಒದಗಿಸಬೇಕು. ಅದೇ ರೀತಿಯಾಗಿ ಮುತ್ತಪ್ಪ ಹಿರೇಹಳ್ಳಿ ಅವರು ಸ್ಟೇಜಿಗೆ ಬರಬೇಕು. ಅವರಿಗೆ ರಮೇಶ್ ಅರ್ಕೆರೆಯಿಂದ ಮಾಲಾರ್ಪಣೆ ಹಾಗೂ ಸ್ವಾಗತಿಸಬೇಕು. ದಯವಿಟ್ಟು ಆಚಕಾಚಿಗೆ ಇರುವಂತವ್ರು ಸೈಡ್ ಸರಿಬೇಕು. ಯಾಕಪ್ಪ ಅಂದ್ರೆ ಕುಂತಾರೆ ಯಾರು ನಿಂತಾರೇನೋ ಗೊತ್ತಾಗಲ್ಲ. ದಯವಿಟ್ಟು ಈ ಕಲಾವಿದರು ಅವರಿಗೂ ಕೂಡ ಒಂದು ಕಥಾ ಸಂಚಾಲಕರಾದ ಮುತ್ತಪ್ಪ ಹಿರೇಹಳ್ಳಿಯವರಿಗೆ ರಮೇಶ್ ಅರ್ಕೆರೆಯವರಿಂದ ಸ್ವಾಗತ ಮಾಲಾರ್ಪಣೆ. ಅದೇ ರೀತಿಯಾಗಿ ಸಂಜು ಬಡಿಗರ ಅವರು ವೇದಿಕೆಗೆ ಬರಬೇಕು. ಕಥೆ ನಿರೂಪಕರು, ಕಥೆ ಸಂಚಾಲಕರು ಅವರಿಗೆ ಬಿಎಂಸಿ ಕಾಲೇಜಿನಿಂದ ಬಿಎಂಸಿ ಮಂಜು ಬಡಿಗೇರ್ ಅವರಿಗೆ ಮಾಲಾರ್ಪಣೆ ಹಾಗೂ ಶಾಲಾ ಒದಗಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊತಾ ಇದ್ವಿ.
ಎಷ್ಟೊಂದು ಕಷ್ಟದ ಯುಗದ ಸಂಸಾರ ಮಗುವನ ತೊಡಗದಿಗೆ ಬರುವರಾಯ ನಮ್ಮಯ ಅಳಿಸುವ ನಮ್ಮಯ ನಗಿಸುವ ನಮ್ಮಯ ಅಳಿಸುವ ನಮ್ಮಯ ನಗಿಸುವ ಕನ್ನಡದ ಬದುಕಿಗೆ ಬರುವರಾಯ ಕನ್ನಡದ ಬದುಕಿಗೆ ಹಲೋ. ಅದೇ ರೀತಿಯಾಗಿ ನಮ್ಮ ಕಥಾ ಸಂಚಾಲಕರಾದಂಥ ಹಾಗೂ ನಮ್ಮ ಹಿರಿಯರಾದಂಥ ಕಲೆ ನಟನೆಗೆ ಸುಪ್ರಸಿದ್ಧರಾದಂಥ ಒಂದು ರಾಜ್ಕುಮಾರ್ ಆ್ಯಕ್ಟನ್ನು ಮಾಡಿದಂಥ ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ಗುರುಗಳಾದಂಥ ಭೀಮಸೇನ ಬಡಗೇರವರಿಗೆ ಭೀಮಸಿ ಕವಳೆ ಅವರಿಂದ ಒಂದು ಮಾಲಾರ್ಪಣೆ ಹಾಕಿ ಸ್ವಾಗತಿಸಬೇಕೆಂದು ಅವರಲ್ಲಿ ಸುರೇಶ್ ಬನ್ಗೇರ್ ಅವರಿಗೆ ಉಮೇಶ್ ಜಪಾರ್ ಅವರಿಂದ ಮಾಲಾರ್ಪಣೆ ಹಾಗೂ ಸ್ವಾಗತವನ್ನು ಕೋರಬೇಕು. ಅದೇ ರೀತಿಯಾಗಿ ಮುಂದಿನ ತಯಾರಿ ಸಂಗೀತ ಬಳಗದವರು ಒಬ್ಬರು ಬಂದು ನಮ್ಮ ಈ ಒಂದು ಅಲ್ಪ ಹಾಗೂ ಈ ಒಂದು ಸ್ವಾಗತವನ್ನು ಮಾಲೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕುಮಾರ್ ಅವರು ಬೇಗನೆ ಬರಬೇಕು. ಅದೇ ರೀತಿಯಾಗಿ ಸಂಗೀತ ಬಳಗದಿಂದ ರವಿ ಅವರಿಗೆ ಇವರಿಬ್ಬರಿಗೆ ಬೇಗನೆ ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಯಲ್ಲಪ್ಪ ಉಪ್ಪಾರ್ ಅವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಸಂಗೀತ ಬಳಗದವರಿಗೆ ಮತ್ತು ಸ್ಟೇಜ್ ಡೈರೆಕ್ಟರ್ ಇವರಿಗೆ ಶ್ರೀ ದುರ್ಗಾದೇವಿ ನಾಟ್ಯ ಸಂಘದ ವತಿಯಿಂದ ಮಲ್ಲಿಕಾರ್ಜುನ್ ಡಿಜಿಟಲ್ ಬೀಳ್ಗಿ ಇವರು ಬಂದು ತಮ್ಮ ಸ್ವೀಕಾರವನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೇವೆ. ಮಲ್ಲಿಕಾರ್ಜುನ್ ಡಿಜಿಟಲ್ ಬೀಳ್ಗಿ ಎಷ್ಟೋ
ಏನು ಪರಸು ಗಾಣಿಗರವ್ರಿಗೆ ನಮ್ಮಿಂದ ಮನೆ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀನೆ ದಾನ ಧರ್ಮವಾಗಿದ್ದೆ ಮಾಡಣ್ಣ ಅದೇ ರೀತಿಯಾಗಿ ನಿರೂಪಕರಾಗಿ ಇಷ್ಟರ ಸ್ವಾಗತವನ್ನು ಮಾಡಿರ್ತಕ್ಕಂಥ ಯಲ್ಲಪ್ಪ ಉಪ್ಪಾರ್ ಅವರಿಗೆ ಹನುಮಂತ ಅಳಕಟ್ಟಿ ಅವರಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿಯಾಗಿ ನಮ್ಮ ಸ್ಟೇಜ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮತ್ತು ಮಾಲೀಕರಾಗಿರ್ತಕ್ಕಂಥ ದೇವಪ್ಪ ತುಮರಬಟ್ಟಿ, ಫಕೀರಪ್ಪ ಯಲ್ಲಪ್ಪ ಸುಳ್ಳದ ಇವರು ಬೇಗನೆ ವೇದಿಕೆ ಬರಬೇಕು. ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಿರಣ್ಣ ಕವಳಿ ಅವರು ನಡೆಸಿಕೊಡ್ಬೇಕು. ಸ್ವಾಗತ ಗೀತೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಯಲ್ಲಪ್ಪ ಉಪ್ಪಾರ್ ಅವರಿಗೆ ಧನ್ಯವಾದಗಳು. ದಯಮಾಡಿ ಈ ಸ್ವಾಗತ ಗೀತೆಯನ್ನು ನಡೆಸಿಕೊಟ್ಟದಲ್ಲಿ ಯಾವುದೇ ರೀತಿ ತಪ್ಪು ತಡೆಗಳಾದರೂ ತಾವು ಕ್ಷಮವನ್ನು ನೀಡಬೇಕು. ಎಲ್ಲರಿಗೆ ಬಂದು ಮುಟ್ಟಿದ್ರು ಕೂಡ ಮುಟ್ಟದೇ ಇರಿದ್ರು ಕೂಡ ನಮಗೂ ಸನ್ಮಾನ ಮಾಡ್ಯಾರಂತೇಳಿ ಮನುಷ್ಯನವರು ತಿಳ್ಕೊಂಡು ಸಮಾಧಾನ ಆಗಬೇಕು. ಅದೇ ರೀತಿಯಾಗಿ ನಾಗಪ್ಪ ಶೆಲ್ಲಿಕೆರೆ ಅನ್ನೋರು ಯಾರಿದ್ರು ಬೇಗನೆ ಬರೋಕಿಲ್ಲ ವೇದಿಕೆಗೆ. ನಾಗಪ್ಪ ಶೆಲ್ಲಿಕೆರೆ ಈ ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡುವಂತವರು ನೀಲೋತ ಮಹಾಸ್ವಾಮಿಗಳು ಮತ್ತು ಸರಗನಾಚಾರಿ ಮಹಾಸ್ವಾಮಿಗಳು, ಎಲ್ಲ ವೇದಿಕೆ ಮೇಲೆ ಗಣ್ಯಮಾನ್ಯರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಪಿಕೆಪಿ ಸದಸ್ಯರು ಎಲ್ಲರೂ ಕೂಡಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾ ಇದ್ದೇವೆ.
ನಮ್ಮೂರಿನ ಎಲ್ಲ ವೇದಿಕೆ ಮೇಲೆ ಇದ್ದಂಥವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, PKPS ಅಧ್ಯಕ್ಷರು, ಸ್ವಾಮೀಜಿಗಳು ಕೂಡಿಕೊಂಡು ಬಲೂನ್ ಉದ್ಘಾಟನೆ ಮತ್ತು ದೀಪ ಬೆಳಗಿಸುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಯದ ಅಭಾವ ಇರುವುದರಿಂದ ಈ ಬಲೂನ್ ಉದ್ಘಾಟನೆಯನ್ನು ಕೂಡ ನಮ್ಮ ಆರ್ಮಿ ಶ್ರೀಶೈಲ ಹಿರೇವಳಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವೇದಿಕೆ ಮೇಲೆ ಎಲ್ಲರೂ ಕೂಡಿ ಜ್ಯೋತಿಯನ್ನು ಬೆಳಗಿಸಿದ ನಂತರ ಬಲೂನ್ ಉದ್ಘಾಟನೆಯನ್ನು ಕೂಡ ಎಲ್ಲರೂ ಸಮ್ಮುಖದಲ್ಲಿ ತಾವು ಕೂಡಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲರಿಗೂ ಧನ್ಯವಾದಗಳು. ಒಂದೆರಡು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ಒಂದೆರಡು ಮಹಾಸ್ವಾಮೀಜಿಗಳು ಹಿತನುಡಿಗಳನ್ನು ನುಡಿತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಈ ನಾಟಕ ಮಾಡುವ ಉದ್ದೇಶ ಏನು ಮತ್ತು ಅದರ ತಾತ್ಪರ್ಯ ಏನು ಅನ್ನೋದರ ಬಗ್ಗೆ ಇವತ್ತಿನ ದಿವಸ ನಮ್ಮ ಮಹಾಸ್ವಾಮಿಗಳು ಒಂದೆರಡು ಹಿತನುಡಿಗಳನ್ನು ನುಡಿಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾವೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ 2 ಸೆಕೆಂಡ್ ಕುಂದ್ರಬೇಕು. ದಯವಿಟ್ಟು ನಮ್ಮ ಈ ರಾಜಕೀಯ ರಣರಂಗ ಎಂಬ ದಯವಿಟ್ಟು ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಅಜ್ಜರು ಒಂದೆರಡು ಮಾತು ಮಾತಾಡ್ತಾರ. ಎಲ್ಲರಿಗೂ ನಾಟಕ ನೋಡ್ಬೇಕಂತ ಒಂದು ಬಹಳ ಅಪೇಕ್ಷಣೆ ಇರುತ್ತದೆ. ಅಂತ ಸಂದರ್ಭದೊಳಗ ನಾಟಕ ಯಾಕೆ ಮಾಡಬೇಕು ಏನು ಅನ್ನೋದು ಒಂದೆರಡು ಮಾತಲ್ಲಿ ಹೇಳ್ತಾ ಇದ್ದಾರೆ ಅಜ್ಜಾರ. ನಮ್ಮ ಸರ್ ಗಣಾಚಾರ್ಯ ಅಜ್ಜಾರ ಮಾತಾಡ್ತಾರ. ಎಲ್ಲರೂ ಶಾಂತ ರೀತಿಯಿಂದ ಒಂದು 2 ನಿಮಿಷ ಕುಂದಿರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ವಿ. ಅಜ್ಜರಿಗೆ ಒಂದು 2 ಮಾತು ಮಾತಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊತಾ ಇದ್ವಿ. ಮಾಲ್ಗಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ಮತ್ತು ಯುವಕ ಮಿತ್ರರಿಗೆ ಕೇಳುವುದಷ್ಟೇ, ಮೊದಲ ಶಾಂತಿಯನ್ನು ಕಾಪಾಡಬೇಕು. ಎಲ್ಲ ವೇದಿಕೆ ಮೇಲೆ ಇದ್ದವರು ಎಲ್ಲರೂ ಮೊದಲ ಶಾಂತಿ, ದಯವಿಟ್ಟು ವೇದಿಕೆ ಮೇಲೆ ಇದ್ದವರು ಕೆಳಗಡೆ ಹೋಗ್ಬೇಕು. ಶಾಂತ ರೀತಿ ಇರ್ಬೇಕಂತ ತಮ್ಮಲ್ಲಿ ಶಾಂತ ರೀತಿಯಿಂದ ಸೈಡ್ ಆಗ್ಬೇಕು. ಮಹಾಸ್ವಾಮಿಗಳು ಮಾತಾಡೋದ್ನಾಗ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ. ಒಂದೆರಡು ಹಿತನುಡಿಗಳನ್ನು ನೋಡ್ತಾ ಇದ್ದಾರೆ. ಮುಂಭಾಗದಲ್ಲಿ ಇರುವಂತ ಎಲ್ಲ ತಮ್ಮ ಯುವಕ ಮಿತ್ರರಿಗೆ ತಾಯಂದರು ಬಹಳ ಮಂದಿ ಹಿಂದೆ ಕುಂತಾರ, ಅವರಿಗೆ ನೋಡಕ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿಯೂ ಕೂಡ ವಿನಂತಿ ಮಾಡಿಕೊಳ್ಳುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಶ್ರೀ ಮಾರುತೇಶ್ವರ ನೂತನ ಕಟ್ಟಡ ಹಾಗೂ ಮಾರುತೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಈ ಒಂದು ಕಾರ್ಯಕ್ರಮದ ಇವತ್ತಿನ ಈ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಶ್ರೀ ಗುರು ನೀಲಾನಂದ ಸ್ವಾಮಿಗಳ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಸಿದ್ದು ಸಲಹಾರವರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಿದಂತ ಊರಿನ PKPS ಅಧ್ಯಕ್ಷರಾದಂತ ಹನುಮಂತ ಅಲ್ಕಟ್ಟಿ ಅವರೇ ಹಾಗೂ ಅಗಸಿಮಣಿ ಅವರೇ, ಊರಿನ ಎಲ್ಲ ಗುರು ಹಿರಿಯರೇ
ಮಲ್ಲಪ್ಪ ಬಂದಿಕೇರಿ ಅವ್ರಿ, ಪರಸು ಅವ್ರಿ, ಅವರಿವರಲ್ಲದೆ ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನರಿ, ತಾಯಂದಿರಿ, ಅಕ್ಕ ತಂಗಿಯರಿ ಹಾಗೂ ನನ್ನ ಯುವಕ ಮಿತ್ರರಿ. ಮಾಲ್ಗಿ ಗ್ರಾಮದಲ್ಲಿ ಇವತ್ತ ನಿನ್ನೆಯಿಂದ ಬಹಳ ಸಂಭ್ರಮದ ವಾತಾವರಣ ನಡೆದಿದೆ. ನಿನ್ನೆ ಮಾರುತೇಶ್ವರ ಏನು ಒಂದು ಮೂರ್ತಿಯನ್ನು ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ತಾಯಂದಿರು ಇವತ್ತು ಆರತಿ ಇರ್ಬೋದು, ಕುಂಭಮೇಳ ಇರ್ಬೋದು, ಇವನು ಎಲ್ಲ ಸಿದ್ಧತೆ ಮುಖಾಂತರ ಈ ಕೆರೂರಿನಲ್ಲಿ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಮುಖಾಂತರ ಮಾಲ್ಗಿ ಗ್ರಾಮಕ್ಕೆ ಆ ಮಾರುತೇಶ್ವರ ಮೂರ್ತಿಯನ್ನು ತಂದು ಇವತ್ತಿನ ಬೆಳಗಿನ ಜಾವ ರುದ್ರಾಭಿಷೇಕ ಹಾಗೂ ಹೋಮ ಹವನದ ಮುಖಾಂತರ ಆ ಮಾರುತೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಅದೇ ರೀತಿ ಕಳಸಾರೋಹಣ ಕೂಡ ಮಾಡಿದ್ದೀರಿ. ಈ ಒಂದು ಗ್ರಾಮದಲ್ಲಿ ಮಾಲ್ಗಿ ಗ್ರಾಮ ಚಿಕ್ಕದಿದ್ದರೂ ಈ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಹೆಸರ ಏನ್ರ ಬಹಳ ಅಚ್ಚುಕಟ್ಟೆ ಆಗಿ ಬಹಳ ಈ ಅಭಿವೃದ್ಧಿಲಿಂದ ಆಗಲಿ ಮುಂದವರೆದಂತ ಗ್ರಾಮ ಯಾವ್ದು ಇದ್ರ ಅದು ಮಾಲ್ಗಿ ಗ್ರಾಮ ಅನ್ನಕ ಇದು ತಪ್ಪಲಾಗಲಾರ್ದು. ಸಾಕಷ್ಟು ತಾಯಂದಿರು, ಹಿರಿಯರು, ಯುವಕರು ಸೇರಿ ಈ ಒಂದು ಮಾಲ್ಗಿ ಗ್ರಾಮದಲ್ಲಿ ಈ ಕಟ್ಟಡ ಮಾಡೋದೊಂದು ಸಣ್ಣ ಕೆಲಸ. ಗುಡಿ ಕಟ್ಟಬೇಕಾದ್ರೆ ಎಷ್ಟೋ ದಿನದಿಂದ ಗುದ್ದಾಡಿದ್ರು ಆಗ್ತಿರಂಗಿಲ್ಲ. ಅಂತ ಒಂದು ನಿಮ್ಮಲ್ಲಿ ಕಲ್ಲಿನಿಂದ ಗುಡಿಯನ್ನು ಕಟ್ಟಿದ್ದೀರಿ. ಇವು ಹನುಮಪ್ಪನ ಗುಡಿ ಕಟ್ಟುವುದು ಬಹಳ ದಿನದಿಂದ ಅದು ನೆಲಗುದಿಗೆ ಬಿದ್ದಿತ್ತು. ಇವತ್ತಿನ ದಿನ ಮೂರ್ತಿ ಪ್ರತಿಷ್ಠಾಪನೆ ಆಗಿ ಇವತ್ತು ಕಳಸಾರೋಹಣ ಆಗಿ ಇವತ್ತು ವಿಜೃಂಭಣೆಯಿಂದ ಈ ಒಂದು ಮಾಲ್ಗಿ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆದಿದ್ದಂದ್ರೆ ಬಹಳ ನನಗೂ ಕೂಡ ಸಂತೋಷ ಆಗಿದೆ. ಅದೇ ರೀತಿ ಬೀರಪ್ಪನ ಗುಡಿಯನ್ನು ಕಟ್ಟಕತ್ತೀರಿ, ಅದು ಕೂಡ ಬೇಗನೆ ಆಗಲಿ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ, ಆದ ಕಾರಣ ಅದು ಕೂಡ ಬೇಗನೆ ಆ ದೇವಸ್ಥಾನ ಪೂರ್ಣಗೊಳ್ಳಲಿ ಅಂತ ಹೇಳಿ ನಾ ದೇವರಲ್ಲಿ ಬೇಡಿಕೊಳ್ಳುತ್ತಾ, ತಮ್ಮೆಲ್ಲರ ಒಂದು ಏನು ಈ ಗ್ರಾಮದ ಏನು ಹಿರಿಯರು ತಾಯಂದಿರು ಇದಿಲ್ಲ, ನೀವು ಮನಸ್ಸು ಮಾಡಿದ್ರೆ ಯಾವುದೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಕೂಡ ಕೈ ಜೋಡಿಸಿ ಆ ದೇವಸ್ಥಾನವನ್ನು ದೌಡ ಬೇಗನೆ ಮುಗಿಸೋಣ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಇವತ್ತಿನ ನಾನು ಮಾಲ್ಗಿ ಗ್ರಾಮದಾಗ ಬಂದಾಗ ಬೆಳಗ್ಗೆ ಮಧ್ಯಾಹ್ನ ಆ ದೇವಸ್ಥಾನ ಮಾರುತಿಯರ ಕಡೆ ಮೂರ್ತಿ ನಮಸ್ಕಾರ ಮಾಡಕ್ ಹೋದಾಗ ನನಗೆ ಬಹಳ ಸಂತೋಷ ಏನಂದ್ರ, ತಾಯಂದಿರು ಎಲ್ಲರೂ ಹೋಳಿಗೆ ಮಾಡಿ, ಪ್ರತಿಯೊಬ್ಬರು ಹೋಳಿಗೆ ಮಾಡಿ ಅಲ್ಲಿ ನಾನು ಏನಪ್ಪಾ ಅಂತೇಳಿ ಸುತ್ತ ಹಾಕಕ್ ಹೋದೆ ಹನುಮಪ್ಪನ, ಎಲ್ಲ ಹೋಳಿಗೆ ಮಾಡಿ ಒಟ್ಟಿ ಬಿಟ್ಟಿದ್ರು ಸುತ್ತ ಎಲ್ಲ. ಅದನ್ನ ನೋಡಿ ನನಗೆ ಬಹಳ ಅಗಾಧ ಆಯ್ತು. ಇದು ಹೆಂಗ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ನಮ್ಮ ಊರಿನ ತಾಯಂದಿರು ಬಂದು ಹೋಳಿಗೆ ಮಾಡಿ ಕೊಟ್ಟಾರ. ಇಂಥ ಒಂದು ಗ್ರಾಮದಾಗ ಹೋಳಿಗೆ ಮಾಡಿ ಜಾತ್ರೆ ಮಾಡೋದಂದ್ರೆ ಸಣ್ಣ ಕೆಲಸ ಅಲ್ಲ. ನಾವು ಎಲ್ಲೋ ಒಂದು ಹಳ್ಳಿಯಾಗ ಕೇಳಿದೀವಿ. ನಮ್ಮ ಮಾಲ್ಗಿ ಗ್ರಾಮದಾಗ ಈ ಸಮೀಪದಾಗ ನೋಡಿದ್ರೆ ನಿಮ್ಮಲ್ಲಿ ಫಸ್ಟ್ ನಾವು ಅಂತ ಒಂದು ಸೇವೆಯನ್ನು ತಾವು ಮಾಡಿದ್ದೀರಿ. ಆ ಮಾರುತಿಯನ ಆಶೀರ್ವಾದ ತಮ್ಮ ಊರಿನ ಮೇಲೆ ಸದಾ ಇರಲಿ. ನಾನು ಕೂಡ ಒಂದು 22-23 ವರ್ಷದಿಂದ ಮಾಲ್ಗಿ ಗ್ರಾಮದ ಜೊತೆಗೆ ನಾನು ಕೂಡ ಸಾಕಷ್ಟು ಸಲ ಬಂದು ಒಡನಾಟ ಇಟ್ಕೊಂಡಿದ್ದೆ. ನಾನು ಪ್ರತಿ ಕಾರ್ಯಕ್ರಮಕ್ಕೂ ಕರೆಸಿ ನನಗೆ ಯಾವುದು ಯುವಕರಾಗಲಿ, ಹಿರಿಯರಾಗಲಿ, ತಾಯಂದಿರಾಗಲಿ ಎಲ್ಲರೂ ಊರಿನ ಮಗನಾಗತ್ತೆ ನಮ್ಮನ್ನು ಕಂಡು ಪ್ರತಿ ಒಂದು ಕಾರ್ಯಕ್ರಮ ಕರೆಸಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವಕಾಶ ಮಾಡಿಕೊಡ್ತಿರಲ್ಲ, ಅದ ಒಂದು ದೊಡ್ಡ ಸಂತೋಷ ನಮಗೆ. ಇದೇ ರೀತಿ ತಾವು ನಮ್ಮ ಮಾಲ್ಗಿ ಗ್ರಾಮ ಇನ್ನೂ ಅಭಿವೃದ್ಧಿ ಆಗಬೇಕು. ಈ ಊರು ಬಹಳ ನಾವು ಮೊದಲು 23 ವರ್ಷದಿಂದ ನೋಡಿದ್ದು ಈಗ ನೋಡೋದಕ್ಕೆ ಬಹಳ ಫರಕ್ ಆಗೈತಿ. ಸಾಕಷ್ಟು ಅಭಿವೃದ್ಧಿ ಆಗೈತಿ. ಎಲ್ಲ ನಮ್ಮ ಜನರಿಗೆ ದೇವರ ಆಶೀರ್ವಾದದಿಂದ ಎಲ್ಲರೂ ಮನೆತನದಿಂದ ಕೂಡ ಅಭಿವೃದ್ಧಿ ಆಗಿದೆ. ನಾನು ಕಣ್ಣಾರೆ ಕಂಡಿದ್ದೈತಿ. ಇನ್ನೂ ಹೆಚ್ಚು ಮಾಲ್ಗಿ ಗ್ರಾಮಕ್ಕ ಆ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಹಲೋ. ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಪ್ರಾತಃ ಸ್ಮರಣೆಯ ರಾಮದೇವರನ್ನೇ ಮೊದಲು ಮಾಡಿಕೊಂಡು ಸೇವೆ ಸಲ್ಲಿಸಿರತಕ್ಕಂಥ ಮಾರುತೇಶ್ವರಲ್ಲಿಯೂ ದುರ್ಗಾದೇವಿಯಲ್ಲೂ ದುರ್ಗಾದೇವಿ ನಾಟ್ಯ ಸಂಘದ ಮಾಲಕರಲ್ಲಿಯೂ ಹಿರಿಯರಲ್ಲಿಯೂ ಯುವಕರಲ್ಲಿಯೂ ತಾಯಿ ತಂದೆಯರಲ್ಲಿಯೂ ಅನಂತ ವಂದನೆ ಸಮರ್ಪಿಸುತ್ತಾ ಪುಣ್ಯಾತ್ಮರೇ, ಮಾಲ್ಗಿ ಗ್ರಾಮದಲ್ಲಿ ಹೋದ ತಿಂಗಳ 22ನೇ ತಾರೀಕು ರಾಮ ಮಂದಿರ ನಿರ್ಮಾಣ ಆಯಿತು. ರಾಮ ಮಂದಿರ ನಿರ್ಮಾಣ ಆದಾಗ ಇಡೀ ಎಲ್ಲ ಜಗತ್ತೇ ತುಂಬ ತಮ್ಮ ಮನೆ ಮುಂದೆ ಜ್ಯೋತಿ ಬೆಳೆಸಿದರು. ರಾಮನ ಜ್ಯೋತಿ ಎಲ್ಲೆಲ್ಲಿ ಮನೆಗಳದು ಅಲ್ಲೆಲ್ಲಿ ಕಂಡವು. ಅವ್ರು ಅಲ್ಲಿ ಬರೋದು ಬೇಡ, ನೀವು ಎಲ್ಲದಿರಿ ಅಲ್ಲೇ ರಾಮನನ್ನು ಕಂಡುಕೊರಿ ಅಂತಕೊಂಡು ಕಾಸ ಎಲ್ಲ ಕಡೆ ಜಾರಿ ಬಿಟ್ಟಾಗ ಅಲ್ಲೆಲ್ಲೇ ತಮ್ಮ ಮನೆಯಲ್ಲೇನೆ ರಾಮನ ಕಂಡುಕೊಂಡು ನಮ್ಮ ಜೀವನ. ಹಂಗೆ ಇವತ್ತ ಮಾಲಿಗೊಳಗ ಆ ರಾಮದೇವರ ಶಿಷ್ಯನಾಗಿರ್ತಕ್ಕಂಥ ಮಾರುತಿ, ಆ ಮಾರುತಿನ ಇಲ್ಲಿ ಕಂಡುಕೊಂಡರು ಯಾರಪ್ಪ? ನಾವು ಮಾಲ್ಗಿ ಜನ ನೋಡ್ಬೇಕು. ಇವತ್ತ ಏನು ಹೋಳಿಗೆ, ಏನು ಸಾರು, ಏನು ಆಮ್ಲಿ ಎಲ್ಲ ಇವತ್ತ ದೇವಲೋಕನ ಇಲ್ಲ ರಾಮ ಮಂದಿರನ ಇಲ್ಲೈತೆ ಅನ್ನುವಂತಕ್ಕಂಥ ಪರಿಸ್ಥಿತಿ ಬಂದೈತಿ. ಇವತ್ತ ಸಂಗೀತ ನೋಡಿದ್ರೆ, ನಾಟ್ಯ ಸಂಘದ ನೋಡಿದ್ರೆ, ಎಲ್ಲ ಯುವಕರು ನೋಡಿದ್ರೆ ಬಹಳ ಖುಷಿ. ಇಲ್ಲೇ ಆ ರಾಮ ಮಂದಿರ ಅಲ್ಲಿಲ್ಲ ಇಲ್ಲೈತೆ ಅಂತ ತಿಳ್ಕೊಂಡು ನೀವು. ರಾಮ ಅಲ್ಲಿನ ಅಂತಿಲ್ಲ, ಎಲ್ಲಿ ಮಾರುತಿ ಉಂಟು ಅಲ್ಲಿ ರಾಮ ಉಂಟು, ಎಲ್ಲಿ ರಾಮ ಉಂಟು ಅಲ್ಲಿ ಮಾರುತಿ ಉಂಟು ಅನ್ನುವಂತಕ್ಕಂಥ ಇದು ಸುಸಂಧಿ ಮಂತ್ರ. ಈ ಮಂತ್ರ ಅಂತಕ್ಕಂಥದ್ದು ಸಲ್ಲಬೇಕಾದ್ರೆ ಮಾಲ್ಗಿ ಜನರಿಗೆ. ಇದನ್ನ ಬಿಟ್ಟು ಮತ್ತೆ ಯಾವ ಹಳ್ಳಿಗಿಲ್ಲ. ಇಡೀ ನಮ್ಮ ಬದಾಮಿ ತಾಲೂಕಿನಾಗ ಎಲ್ಲ ಹಳ್ಳಿಗಳದವು. ಆದ್ರೆ ಈ ನಮ್ಮ ಮಾಲಿಗೆ ಅಂತ ಒಕ್ಕಟ್ಟು ಜನ, ಈ ನಮ್ಮ ಮಾಲಿಗೆ ಅಂತ ನಂಬಿಕೆ ಜನ, ಈ ಮಾಲಿಗೆ ಅಂತ ಒಂದು ಒಕ್ಕಟ್ಟು ವಸುದೇವ ಕುಟುಂಬ ಯಾರಂದ್ರೆ ಇದು ಮಾಲಿಗೆ ಅಂತ ವಸುದೇವ ಕುಟುಂಬ ಅಂತಕ್ಕಂಥದ್ದು ಏನಿದಲ್ಲ, ಇವತ್ತು ನೀವು ಆ ಪರಮಾತ್ಮಗ ಆ ಮಾರುತೇಶ್ವರ ಮತ್ತು ಅಷ್ಟೆಲ್ಲ ರಾಮಗ ಎತ್ತು ತೋರಿಸಿರಪ್ಪ ಅಂತಂದ್ರೆ ಆ ರಾಮನೇ ನೀವು ಅಂತ ತಿಳ್ಕೊಬೋದು. ಇವತ್ತು ಅಂತ ಒಂದು ರಾಮರಾಜ ಅಂತಕ್ಕಂಥದ್ದು ಇವತ್ತು ನಿರ್ಮಾಣ ಆಗಲದ. ಆ ರಾಮರಾಜ ಯಾವಾಗಾತೋ ಎಲ್ಲ ದುಷ್ಟಕೃತಿ, ಎಲ್ಲ ದುಷ್ಟ ಧರ್ಮ ಹಾಳಾಗಿ ಹೋಕ್ಕವು, ಹುಡುಗರೆಲ್ಲ ಹಾಳಾಗಿ ಹೋಗ್ತಾರ ಅನ್ನತಕ್ಕಂಥ ಒಂದು ರಾಜಕೀಯೊಳಗ ಇಲ್ಲಿ ನಾಟಕ ಸಂದರ್ಭ ತೋರ್ತಾ ಇದ್ದಾರೆ. ಅದನ್ನು ತಾವೆಲ್ಲರೂ ಆನಂದದಿಂದ ಕೇಳಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನ ಉದ್ದಕ್ಕೂ ಅದನ್ನು ಆಚರಿಸಿ ನಿಂತುಕೊಂಡು ಇಲ್ಲಿವರೆಗೆ ನಮ್ಮ ಗ್ರಾಮವನ್ನು ಉದ್ದೇಶಿಸಿ ಮಾತನಾಡಿದಂಥ ನೀಲಲೋಹಿತ ಮಹಾಸ್ವಾಮಿಗೆ ಧನ್ಯವಾದಗಳು. ನಿಜವಾಗಿಯೂ ಇಬ್ಬರು ಸ್ವಾಮಿಗಳು ಹೇಳಿದಂತ ಮಾತು ಸತ್ಯ ಇದೆ. ಯಾಕಪ್ಪ ಅಂದ್ರ ಉಳ್ಕೆದು ಯಾವುದೇ ಊಟ ಮಾಡ್ಬೋದು, ಹೋಳಿಗೆಯನ್ನು ಮಾಡಿ ನಮ್ಮ ಅಕ್ಕ ತಂಗಿಯರು ಎಲ್ಲ ಗ್ರಾಮದವರು, ಗ್ರಾಮದ ಪ್ರತಿಯೊಬ್ಬ ಹೆಣ್ಮಗಳು ಇವತ್ತು ನ್ಯೂಸ್ ಬಂದ ನಮ್ಮ ಈ ಒಂದು ಮಾರುತೇಶ್ವರನ ಕಳಸಕ್ಕೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ಈ ಒಂದು ದೇಣಿಗೆ ಮುಟ್ಟೈತಿ ಅಂತ ನಾವು ತಿಳ್ಕೊಂತೀವಿ. ಪ್ರತಿಯೊಬ್ಬರು 500ರಿಂದ ಹಿಡಿದು 50,000 ಮಟನೂ ಒಂದು ದೇಣಿಗೆಯನ್ನು ಕೊಟ್ಟಿರ್ತಾರೆ. ಆ ದೇಣಿಗೆ ಅವರಿಗೆ ಆಯುರ್ವೇದಿಗೆ ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಕಳಸವನ್ನು ನಿರ್ಮಾಣ ಹಾಗೂ ಗೋಪುರ ನಿರ್ಮಾಣಕ್ಕೆ ಈ SS ಸರ್ ಗಣಾಚಾರ್ಯ ಅಜ್ಜರದು ಒಂದು ಪಾತ್ರ ಇದೆ. ಯಾಕಪ್ಪ ಅಂದ್ರೆ ನಾವು ಹೋಗಿ ಕೇಳಿದ್ರೆ ಯಾರು ಕೊಡೋದಿಲ್ಲ. ಮಹಾಸ್ವಾಮಿಗಳನ್ನ ಒಂದ್ ದಿವಸ ನಮ್ಗೆ ಏನೈತೆ ಅಂದ್ರೆ ಇಟ್ಟಂಗಿ ಸಿಮೆಂಟ್ ಎಲ್ಲ ಕೊಟ್ಟರು. ಮತ್ತು ನಮ್ಮೂರಲ್ಲಿ ಇರ್ತಕ್ಕಂಥ ದಾನಿಗಳು ಸುಮಾರು 90ರಿಂದ 1 ಲಕ್ಷವರೆಗೂ ಕೊಟ್ಟು ಒಂದು ಈ ಗ್ರಾಮದಲ್ಲಿ ಒಂದು ಮಾರುತೇಶನ ಒಂದು ದೇವಸ್ಥಾನದ ಗೋಪುರ, ಗುಡಿ ಹಾಗೂ ಮೂರ್ತಿ ಪ್ರತಿಷ್ಠಾನೆ ಮಾಡಿ ಒಂದು ಆಂಜನೇಯನ ಒಂದು ದೇವಸ್ಥಾನ ನಿರ್ಮಾಣ ಆಗೈತೆ. ಅಂದ್ರೆ ನಮಗೂ ಯಾವಾಗ ಕಟ್ಟಿದೋ ದೇವಸ್ಥಾನ ಇವತ್ತಿನ ದಿವಸ ಲೋಕಾರ್ಪಣೆ ಆಗೈತಿ. ಅದೇ ರೀತಿಯಾಗಿ ಹೋದ ತಿಂಗಳ ರಾಮ ಮಂದಿರ ಎಷ್ಟೋ ದಿವಸದಿಂದ ಅದು ಏನಂತಂದ್ರೆ ವ್ಯಾಜ್ಯದಿಂದ ಉಳಿದಿತ್ತು. ಇವತ್ತು ದಿವಸ ಹೋದ ತಿಂಗಳ 22ನೇ ತಾರೀಕಿಗೆ ಅವ ಹನುಮಂತನ ಗುರುವಾದಂಥ ರಾಮನ
ಒಂದು ದೇವಸ್ಥಾನ ಇದೇ ಹೋದ ಜನವರಿ 22ನೇ ತಾರೀಕು ರಾಮ ಮಂದಿರ ಒಂದು ಉದ್ಘಾಟನೆ ಆಯಿತು, ಲೋಕಾರ್ಪಣೆ ಆಯಿತು. ಅದು ಆದ ನಂತರವೇ ನಮ್ಮ ಗ್ರಾಮದಲ್ಲಿ ಈ ಒಂದು ಹನುಮಾನ ದೇವಸ್ಥಾನ, ಒಂದು ಆಂಜನೇಯನ ದೇವಸ್ಥಾನ ಇವತ್ತು ದಿವಸ ಇದೇ ತಿಂಗಳು ನಾವು 19ನೇ ತಾರೀಕು, ಒಂದು ತಿಂಗಳ ಡಿಫ್ರೆನ್ಸ್, ಆ ದೇವಸ್ಥಾನವನ್ನು ನಾವು ಇವತ್ತಿನ ದಿವಸ ಲೋಕಾರ್ಪಣೆ ಮಾಡಿದ್ದೀವಿ. ಅದಕ್ಕೂ ಕಾರಣೀಭೂತರಾದಂಥ ಎಲ್ಲ ಗ್ರಾಮದ ಪ್ರತಿಯೊಂದು ಹೆಣ್ಮಗಳು ಮತ್ತು ಪ್ರತಿಯೊಬ್ಬ ಯುವಕಂದು ಪರಿಶ್ರಮ ಐತಿ. ಎಲ್ಲರೂ ಕೂಡಿ ಇವತ್ತಿನ ದಿವಸ ಏನಂತಂದ್ರೆ ನಾವು ಉದ್ಘಾಟನೆ ಮಾಡಿ ಹೋಳಿಗೆ ಊಟ ಹಾಕಿ ಯಾವುದೇ ಸಮಸ್ಯೆ ಇರಲಾರ್ದೆ ನಿನ್ನೆ ಕೆರೂರದಾಗ ಒಂದು ವಿಜೃಂಭಣೆ ಕಾರ್ಯಕ್ರಮ ಮಾಡ್ಕೊಂಡು ಬಂದೀವಿ. ಎಲ್ಲರೂ ಏನೈತಂದ್ರೆ ಯಾವುದೇ ತರನಾದಂಥ ಸಮಸ್ಯೆ ಇರಲಾರ್ದ ಸುಗಮವಾಗಿ ಸುಸ್ಥಿರವಾಗಿ ಒಂದು ಕಾರ್ಯಕ್ರಮ ನಡೆಯುತ್ತಂದ್ರೆ ನಮ್ಮ ಗ್ರಾಮದಲ್ಲಿ ಆ ಭಗವಂತ ನಮ್ಮ ಊರಿಗೆ ಇವತ್ತಿನ ದಿವಸ ಆಂಜನೇಯ ಗುಡ್ಡವನ್ನು ಹೊತ್ತುಕೊಂಡು ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ದಿವಸ ಇಲ್ಲಿ ನೆಲೆಸೇನ ಅನ್ನೋ ಒಂದು ಕಾರಣದಿಂದ ಇವತ್ತಿನ ದಿವಸ ನಾಟಕವನ್ನು ರಾಜಕೀಯದಲ್ಲಿ ರಣರಂಗ ಒಂದು ಸುಂದರ ಸಾಮಾಜಿಕ ನಾಟಕ ತಾವೆಲ್ಲರೂ ಕಾರಣೀಭೂತರಾಗಿ ಇವತ್ತೊಂದು ದಿವಸ ಕೆಟ್ಟ ವಿಷಯಗಳು ಬರ್ತಾವು ಮತ್ತು ಒಳ್ಳೆಯ ವಿಷಯಗಳನ್ನು ಈ ನಾಟಕದಲ್ಲಿರ್ತಾವು. ಕೆಟ್ಟದ್ದನ್ನು ಇಲ್ಲೇ ಬಿಟ್ಟು ಒಳ್ಳೆಯದನ್ನು ಮಾತ್ರ ತಾವು ಆಲಿಸಿ ಮುಂದೆ ತಮ್ಮ ಜೀವನದಲ್ಲಿ ನಡೆದುಕೊಂಡು ಹೋಗ್ಬೇಕಂತೇಳಿ ಈ ವೇದಿಕೆ ಮೇಲೆ ಕುಂತಂತ ಇಬ್ಬರು ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ತಮ್ಮ ಈ ಎಲ್ಲ ನಮ್ಮ ಯುವಕ ಮಿತ್ರರ ಪರವಾಗಿ ತಮ್ಮ ಪಾದಗಳಿಗೆ ಚರಣಗಳಿಗೆ ನಮಿಸುತ್ತಾ ಇರುವ ಕಾರ್ಯಕ್ರಮವನ್ನು ವಂದನೆಗಳ ಮುಖಾಂತರವಾಗಿ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಅಂತ್ಯಗೊಳಿಸ್ತೇವೆ ಅಂತೇಳಿ ನಾವು